ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ವಲ್ಪ ಯೋಚಿಸಿ ನೋಡಿ, ನಮ್ಮ ಪೂರ್ವಜರ ಬಳಿ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ, ಐಷಾರಾಮಿ ಸೋಫಾಗಳಿರ್ಲಿಲ್ಲ. ಆದರೂ ಅವರ ಮುಖದಲ್ಲಿ ನೆಮ್ಮದಿ ಇತ್ತು, ಮನೆಯಲ್ಲಿ ಅಕ್ಷಯ ಸಂಪತ್ತು ಇತ್ತು. ಆದರೆ ಇಂದು ನಮ್ಮ ಮನೆಯಲ್ಲಿ ಎಲ್ಲವೂ ಇದೆ, ಆದರೂ ಎಲ್ಲೋ ಒಂದು ಕಡೆ ನೆಮ್ಮದಿ ಇಲ್ಲ, ಇನ್ನೂ ಸಾಲದು ಎಂಬ ಕೊರಗು. ಯಾಕೆ ಹೀಗೆ? ನಮಸ್ಕಾರ ಸ್ನೇಹಿತರೆ, ಓಂ ನಮೋ ಭಗವತೆ ವಾಸುದೇವಾಯ. ಇಂದಿನ ಈ ಸಂಚಿಕೆ ಕೇವಲ ಮಾಹಿತಿಯಲ್ಲ, ಇದೊಂದು ಆತ್ಮಾವಲೋಕನ. ಇವತ್ತು ನಾವು ನಮ್ಮ ಮನೆಯನ್ನೇ ಒಂದು ಪ್ರಾಣವಿರುವ ದೇವಾಲಯವನ್ನಾಗಿ ಮಾಡೋಣ. ಅದಕ್ಕೂ ಮುನ್ನ ಜಗತ್ತಿನ ಹಸಿವನ್ನ ನೀಗಿಸುವ ತಾಯಿ ಅನ್ನಪೂರ್ಣೇಶ್ವರಿಯನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಅನ್ನಪೂರ್ಣಾಯೇ ನಮಃ ಎಂದು ಬರೆಯಿರಿ. ನಮ್ಮ ಹಿರಿಯರಿಗೂ ಮತ್ತು ನಮಗೂ ಇರುವ ಆ ಒಂದು ದೊಡ್ಡ ವ್ಯತ್ಯಾಸ ಏನು ಗೊತ್ತೇ? ನಾವು ಅಕ್ಕಿಯನ್ನ ಕಾರ್ಬೋಹೈಡ್ರೇಟ್ ಅಂತೀವಿ, ಉಪ್ಪನ್ನ ಸೋಡಿಯಂ ಅಂತೀವಿ. ಆದರೆ ಅವರು ಅಕ್ಕಿಯನ್ನ ಅನ್ನಲಕ್ಷ್ಮಿ ಅಂತಿದ್ರು, ಉಪ್ಪನ್ನ ಸಮುದ್ರ ಲಕ್ಷ್ಮಿ ಅಂತಿದ್ರು. ಕೇವಲ ಒಂದು ಸಣ್ಣ ದೃಷ್ಟಿಕೋನ ಬದಲಾವಣೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಿಸಬಲ್ಲದು ಎಂದು ನಿಮಗೆ ಗೊತ್ತೇ? ಆ ರಹಸ್ಯವೇ ಚೈತನ್ಯ. ಬನ್ನಿ, ನಿಮ್ಮ ಮನೆಯಲ್ಲಿರುವ, ನೀವು ಪ್ರತಿದಿನ ಬಳಸುವ 3 ಸಾಮಾನ್ಯ ವಸ್ತುಗಳಲ್ಲಿ ಅಡಗಿರುವ ಅಸಾಮಾನ್ಯ ದೈವಿಕ ಶಕ್ತಿಯನ್ನ ಇವತ್ತು ಎಚ್ಚರಗೊಳಿಸೋಣ. ನಾವು ದೈವಿಕವಾಗಿ ಕಾಣಬೇಕಾದ ಮೊದಲ ವಸ್ತು ಅಕ್ಕಿ. ಶಾಸ್ತ್ರದಲ್ಲಿ ಅಕ್ಕಿ ಎಂದರೆ ಅಕ್ಷತೆ, ಅಕ್ಷತೆ ಎಂದರೆ ಕ್ಷಯವಿಲ್ಲದ್ದು ಅಥವಾ ನಾಶವಿಲ್ಲದ್ದು ಎಂದು ಅರ್ಥ. ಆದರೆ ಗಮನಿಸಿ, ನೀವು ಅಕ್ಕಿ ಡಬ್ಬಕ್ಕೆ ಕೈ ಹಾಕುವ ಆ ಒಂದು ಕ್ಷಣ ನಿಮ್ಮ ಇಡೀ ಕುಟುಂಬದ ಆರೋಗ್ಯವನ್ನೇ ನಿರ್ಧರಿಸುತ್ತದೆ ಎಂದರೆ ನೀವು ನಂಬುತ್ತೀರಾ? ಹೌದು, ನಮ್ಮ ಅಜ್ಜಿಯಂದಿರು ಎಂದಿಗೂ ಅಕ್ಕಿ ಡಬ್ಬಕ್ಕೆ ನೇರವಾಗಿ ಚೆಂಬು ಹಾಕುತ್ತಿರಲಿಲ್ಲ. ಮೊದಲು ಕಣ್ಣು ಮುಚ್ಚಿ ಡಬ್ಬದ ಅಂಚನ್ನ ಮುಟ್ಟಿ, ತಾಯಿ, ನನ್ನ ಮಕ್ಕಳಿಗೆ ಎಂದಿಗೂ ಹಸಿವಾಗದಂತೆ ನೋಡುಕೋ ಎಂದು ಪ್ರಾರ್ಥಿಸುತ್ತಿದ್ರು. ನೀವು ಕೋಪದಿಂದ ಅಥವಾ ಅಳುತ್ತಾ ಅಡುಗೆ ಮಾಡಿದ್ರೆ ಆ ನಕಾರಾತ್ಮಕ ಶಕ್ತಿ ಅನ್ನಕ್ಕೆ ಸೇರುತ್ತದೆ. ಅದೇ ಅನ್ನ ತಿಂದವರಿಗೂ ಕೋಪ ಬರುತ್ತದೆ. ಇದೇ ಸ್ಪರ್ಶವಿಧಿ, ಪಾಲಿಸಬೇಕಾದ ನಿಯಮ. ಅಕ್ಕಿ ಡಬ್ಬದ ಆಳದಲ್ಲಿ ಯಾರಿಗೂ ಕಾಣದಂತೆ ಒಂದು ಅರಿಶಿಣದ ಕೊಂಬು ಅಥವಾ ಬೆಳ್ಳಿಯ ನಾಣ್ಯವನ್ನ ಹಾಕಿಡಿ. ಇದು ಹಣಕ್ಕಾಗಿಯಲ್ಲ, ಬೆಳ್ಳಿ ಮತ್ತು ಅರಿಶಿಣಕ್ಕೆ ದೈವಿಕ ಆಕರ್ಷಣೆ ಇದೆ. ಮತ್ತು ಮುಖ್ಯವಾಗಿ, ಅಕ್ಕಿ ಡಬ್ಬ ಯಾವತ್ತೂ ಪೂರ್ತಿ ಖಾಲಿಯಾಗಲು ಬಿಡಬೇಡಿ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣವೇ ಉಳಿಯುತ್ತದೆ ಎಂಬಂತೆ ನಿಮ್ಮ ಬದುಕು ತುಂಬಿರಲಿ. ಎರಡನೆಯದು, ರುಚಿಗೆ ಮಾತ್ರವಲ್ಲ, ಬದುಕಿನ ರಸವನ್ನೇ ಕಾಪಾಡುವ ವಸ್ತು ಉಪ್ಪು. ಸಾಕ್ಷಾತ್ ಸಮುದ್ರ ಲಕ್ಷ್ಮಿ. ಪುರಾಣಗಳ ಪ್ರಕಾರ ಲಕ್ಷ್ಮಿಯ ಜೊತೆಯಲ್ಲೇ ಹುಟ್ಟಿದವಳು ಈ ಉಪ್ಪು. ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳವಾಗುತ್ತಿದೆಯೇ? ಅದಕ್ಕೆ ಕಾರಣ ನೀವು ಯಾರಿಗೋ ಕೈಯಿಂದ ಕೈಗೆ ಉಪ್ಪು ಕೊಟ್ಟಿದ್ದು ಆಗಿರಬಹುದು ಗೊತ್ತೇ? ಉಪ್ಪಿಗೆ ಮನುಷ್ಯನ ಶಕ್ತಿಯನ್ನ ಹೀರಿಕೊಳ್ಳುವ ಅದ್ಭುತ ಗುಣವಿದೆ. ನಾನು ನಿಮಗೆ ನೇರವಾಗಿ ಉಪ್ಪು ಕೊಟ್ಟರೆ ನನ್ನ ಕರ್ಮ ಅಥವಾ ನಕಾರಾತ್ಮಕ ಶಕ್ತಿ ನಿಮಗೆ ವರ್ಗಾವಣೆಯಾಗಬಹುದು. ಅದಕ್ಕೆ ಹಿರಿಯರು ಉಪ್ಪನ್ನ ಕೆಳಗೆ ಇಟ್ಟು ಆಮೇಲೆ ತಗೋ ಅಂಟಿದ್ರು. ಇದು ಮೂಢನಂಬಿಕೆಯಲ್ಲ, ಇದು ಎನರ್ಜಿ ಸೈನ್ಸ್. ಪ್ಲಾಸ್ಟಿಕ್ ನಿಷೇಧ. ದಯವಿಟ್ಟು ಉಪ್ಪನ್ನ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಉಸಿರುಗಟ್ಟಿಸಬೇಡಿ. ಉಪ್ಪು ಮತ್ತು ಸ್ಟೀಲ್ ಸೇರಿದ್ರೆ ಶನಿ ಮತ್ತು ರಾಹುವಿನ ದೋಷ ಉಂಟಾಗುತ್ತದೆ. ಯಾವಾಗಲೂ ಪಿಂಗಾಣಿ ಅಂದರೆ ಸೆರಮಿಕ್ ಅಥವಾ ಗಾಜಿನ ಬಾಟಲಿಯಲ್ಲಿಡಿ. ಲವಂಗದ ರಹಸ್ಯ. ಉಪ್ಪಿನ ಜಾಡಿಯಲ್ಲಿ 2-3 ಲವಂಗ ಹಾಕಿಡಿ. ಇದು ದೃಷ್ಟಿದೋಷವನ್ನ ಹೀರಿಕೊಳ್ಳುತ್ತದೆ. ಸಂಜೆ ವೇಳೆ ಬೇಡ. ಸೂರ್ಯಾಸ್ತದ ನಂತರ ಯಾರೇ ಕೇಳಲಿ ಉಪ್ಪನ್ನ ಸಾಲವಾಗಿ ಅಥವಾ ದಾನವಾಗಿ ಕೊಡಬೇಡಿ. ಅದು ನಿಮ್ಮ ಮನೆ ಲಕ್ಷ್ಮಿಯನ್ನೇ ಬಿಟ್ಟುಕೊಟ್ಟಂತೆ. ಮೂರನೆಯದು ಮತ್ತು ಅತ್ಯಂತ ರಹಸ್ಯವಾದ ವಸ್ತು ಕನ್ನಡಿ. ಕನ್ನಡಿ ಕೇವಲ ಮೇಕಪ್ ಮಾಡಿಕೊಳ್ಳುವ ಸಾಧನವಲ್ಲ, ಅದು ಸತ್ಯದ ಪ್ರತಿಬಿಂಬ. ದೇವಸ್ಥಾನದ ಗರ್ಭಗುಡಿಯ ಎದುರು ಕನ್ನಡಿ ಯಾಕಿರುತ್ತೆ ಗೊತ್ತಾ? ಅದು ನಿಮ್ಮ ಮುಖ ನೋಡಿಕೊಳ್ಳಲು ಅಲ್ಲ, ನಿಮ್ಮೊಳಗಿನ ದೈವವನ್ನ ನೀವು ನೋಡಲಿ ಎಂದು. ಇದೇ ಸೂತ್ರವನ್ನ ಬಳಸಿಕೊಂಡು ನಿಮ್ಮ ಹಣವನ್ನ ದ್ವಿಗುಣ ಮಾಡಬಹುದು. ನಮ್ಮ ಮುತ್ತಯ್ಯದಿರು ಕನ್ನಡಿಗೆ ಕುಂಕುಮ ಇಟ್ಟು ಪೂಜಿಸುತ್ತಿದ್ರು. ಕನ್ನಡಿ ನೋಡಿದಾಗ ತಮ್ಮಲ್ಲಿರುವ ತೇಜಸ್ಸನ್ನ ನೋಡಿ ನಾನು ಲಕ್ಷ್ಮಿಯ ಮಗು ಎಂದು ಭಾವಿಸುತ್ತಿದ್ರು. ಪಾಲಿಸಬೇಕಾದ ನಿಯಮ. ಸ್ವಚ್ಛತೆ. ಕನ್ನಡಿ ಮಂಜಾಗೆದ್ದರೆ ಮನಸ್ಸು ಗೊಂದಲದಲ್ಲಿರುತ್ತದೆ. ದಿನ ಅದನ್ನ ಸ್ಫಟಿಕದಂತೆ ಒರೆಸಿ. ಸ್ಥಾನ. ಸಾಧ್ಯವಾದರೆ ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಊಟದ ಮೇಜಿನ ಎದುರು ಕನ್ನಡಿ ಇಡಿ. ಇದು ಸಮೃದ್ಧಿಯನ್ನ ದ್ವಿಗುಣ ಮಾಡುವ ಸಂಕೇತ. ಬೆಳಗಿನ ದರ್ಶನ. ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳನ್ನ ನೇರವಾಗಿ ನೋಡಿ ಒಂದು ನಗು ನೀಡಿ. ಜಗತ್ತು ಕನ್ನಡಿಯಂತೆ, ನೀವು ನಗುವನ್ನ ಕೊಟ್ಟರೆ ಅದು ಅದೃಷ್ಟವನ್ನ ವಾಪಸ್ ಕೊಡುತ್ತದೆ. ಸ್ನೇಹಿತರೆ, ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಅಂದರೆ ನೀವು ಯಾವ ಭಾವನೆಯಿಂದ ನೋಡುತ್ತೀರೋ ಅಂತಹ ಫಲವೇ ಸಿಗುತ್ತದೆ. ದೇವರು ಕೇವಲ ಕಲ್ಲಿನ ವಿಗ್ರಹದಲ್ಲಿಲ್ಲ, ಅವನು ನಿಮ್ಮ ಅಕ್ಕಿ ಡಬ್ಬದಲ್ಲಿದ್ದಾನೆ, ನಿಮ್ಮ ನಂಬಿಕೆಯಲ್ಲಿದ್ದಾನೆ. ಈಗ ಆ ದೈವಿಕ ಶಕ್ತಿಯನ್ನ ಅನುಭವಿಸೋಣವೇ? ದಯವಿಟ್ಟು ಎಲ್ಲಿದ್ದರೂ ಪೆನ್ನು ನೇರ ಮಾಡಿ, ಕಣ್ಣು ಮುಚ್ಚಿ, ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಓಂ ಅನ್ನಪೂರ್ಣೆ ಸದಾಪೂರ್ಣೆ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿಹಿ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ.
ನಿಮ್ಮ ಮನೆ ಈಗ ಕೇವಲ ಇಟ್ಟಿಗೆಯ ಕಟ್ಟಡವಲ್ಲ, ಅದೊಂದು ದೈವಿಕ ಮಂದಿರ. ನಮ್ಮ ಸನಾತನ ಧರ್ಮದ ಈ ವೈಜ್ಞಾನಿಕ ಸತ್ಯಗಳು ಮತ್ತು ಜೀವನ ಮೌಲ್ಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದು ಕೇವಲ ವಿಡಿಯೋ ಅಲ್ಲ, ಇದು ಬದುಕುವ ಕಲೆ. ಈ ವಿದ್ಯೆ ಎಲ್ಲರಿಗೂ ತಲುಪುವಂತೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಜೀವನ ಬದಲಿಸುವ ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮನೆ ನಂದಗೋಕುಲವಾಗಲಿ. ಅನ್ನಪೂರ್ಣೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಶುಭಮಸ್ತು. ಜೈ ಶ್ರೀಕೃಷ್ಣ.